ಕರ್ನಾಟಕ ರತ್ನಕ್ಕೆ ಭಾರತ ರತ್ನ ಸಿಗುವಂತಹ ಎಲ್ಲ ಅರ್ಹತೆ ಇರುವಾಗ ಯಾಕೆ ಸುಮ್ಮನಿರಬೇಕು ಅನ್ನುವ ಕೂಗು ನಮ್ಮ ಕರ್ನಾಟಕ ಜನತೆಯದ್ದು. ಈಗ ಬಾಳೆಹೊನ್ನೂರು ಮಠದ ಪೀಠಾಧಿಪತಿಗಳು ಶ್ರೀ ಶ್ರೀ ಡಾಕ್ಟರ್ ರಂಭಾಪುರ ಶ್ರೀಗಳು ನಮ್ಮ ಜೊತೆ ಈಗ ಧ್ವನಿಗೂಡಿಸ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಎಸ್, ರಂಭಾಪುರ ಶ್ರೀಗಳೇ ನಮಸ್ಕಾರ. ಹೇಳಿ. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ಸಿಗಲಿ ಅನ್ನೋದು TV5 ಅಭಿಯಾನ. ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ಹಂಚಿಕೊಳ್ತೀರಿ ಈ ಸಮಯದಲ್ಲಿ? ಸಿದ್ಧಗಂಗಾ ಕ್ಷೇತ್ರದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು 111ನೇ ವಯಸ್ಸಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದಂತ ಅತ್ಯಂತ ಹಿರಿಯ ಜೀವ. ಈ ನಾಡಿನ ಸಂಸ್ಕೃತಿ, ಪರಂಪರೆ, ಆದರ್ಶಗಳನ್ನ ಎತ್ತಿ ಹಿಡಿದಂತ ಕೀರ್ತಿ ಅವರಿಗೆ ಸಲ್ತಾ ಇದೆ. ಮೇಲಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಸಾಧನೆ ಅತ್ಯದ್ಭುತವಾದಂತಹದ್ದು. ಮೇಲಾಗಿ ಶ್ರೀಮಠದಲ್ಲಿ ದಾಸೋಹ ಸರ್ವ ಜನಾಂಗದ ಮನೋಭಾವನೆಗಳಿಗೆ ಸ್ಪಂದಿಸಿ ಏನು ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅಂತ ಮಹನೀಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಹಿಂದೆ ಯಾವಾಗಲೂ ಕೊಡಬೇಕಾಗಿತ್ತು. ಆದರೆ ತಡವಾದರೂ ಚಿಂತೆ ಇಲ್ಲ. ಈಗಾದರೂ ಕೂಡ ಅವರ ಕೊನೆಯ ದಿನಗಳಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡುವುದರ ಮೂಲಕ ಗೌರವಿಸುವಂಥದ್ದು ಅತ್ಯಂತ ಸೂಕ್ತವಾದಂಥದ್ದು ಅಂತ ಹೇಳಿ ನಾವು ಅಭಿಪ್ರಾಯ ಪಡ್ತಾ ಇದ್ದೇವೆ. ಶ್ರೀಗಳೇ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಏರುಪೇರು ಉಂಟಾದ ಹಿನ್ನೆಲೆಯಲ್ಲಿ ಈಗ ಅವರನ್ನ ಸಾಕಷ್ಟು ಜನರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಮುಂಚೆ ಏನಾದ್ರೂ ನೀವು ಅವ್ರ ಜೊತೆ ಮಾತನಾಡಿದ್ದೇನಾದ್ರೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದಾ, ಹಂಚ್ಕೊಳ್ಬೋದಾ? ಈ ಹಿಂದೆ ಅವರು ಅನಾರೋಗ್ಯಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಸ್ವತಃ ನಾವೇ ಶ್ರೀಮಠಕ್ಕೆ ಹೋಗಿ ಸ್ವಾಮೀಜಿಯವರನ್ನ ಸಂಪರ್ಕಿಸಿ ಕುಶಲವಾದಂತಹ ಸಂಭಾಷಣೆಯನ್ನ ಮಾಡಿ ನಾವು ಬಂದ್ವಿ. ಆ ಸಂದರ್ಭದಲ್ಲಿ ಬಹಳ ಮುಕ್ತವಾದಂತ ಮನಸ್ಸಿನಿಂದ ಅವರು ಮಾತನಾಡಿದ್ದನ್ನು ನಾವು ಇವತ್ತಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವೀರಶೈವ ಪಂಚಪೀಠಗಳಲ್ಲಿ ಅದರಲ್ಲೂ ಕೂಡ ರಂಭಾಪುರಿ ಪೀಠದ ಬಗ್ಗೆ ವಿಶೇಷವಾದಂತ ಒಲವನ್ನಿಟ್ಟಂತ ಅವರು ಮಹಾಪೀಠದಲ್ಲಿ ನಡೆದಂತ ಒಂದು ಗುರುವಿರಕ್ತರ ಸಮಾವೇಶದಲ್ಲಿ ಆ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಪಾಲ್ಗೊಂಡು ಸಮಾಜಕ್ಕೆ ಒಂದು ಐಕ್ಯತೆ ಮತ್ತು ಸಾಮರಸ್ಯದ ಸಂದೇಶವನ್ನ ಕೊಟ್ಟಂತ ಕೀರ್ತಿ ಅವರಿಗೆ ಸಲ್ತಾ ಇದೆ. ಅವರಿಗೆ ಆರೋಗ್ಯ ಹದಗೆಟ್ಟಂತ ಸಂದರ್ಭದಲ್ಲಿ ನಾವು ಕೂಡ ಹೋಗಿ ವಿಚಾರಿಸಿ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನುವಂತ ಒಂದು ಬಯಕೆಯನ್ನು ನಾವು ವ್ಯಕ್ತಪಡಿಸಿದ್ವಿ. ಬಹುಶಃ ಈಗ 111 ವಯಸ್ಸಿನಲ್ಲಿ ಮುನ್ನಡೆಯುತ್ತಿರುವಂತಹ ಶ್ರೀಗಳವರು ದೈಹಿಕವಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಬಹುಶಃ ಪರಮಾತ್ಮನ ಒಂದು ಸತ್ಯ ಸಂಕಲ್ಪ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಈ ನಾಡಿನ ಜನತೆ ಇನ್ನಷ್ಟು ವರ್ಷ ಬದುಕಿ ಬಾಳ್ಬೇಕನ್ನುವಂತ ಹಂಬಲ ಇದೆ. ಆದ್ರೆ ಅದು ಎಲ್ಲವೂ ಕೂಡ ವಿಧಿಯಾಟ. ಧನ್ಯವಾದ ಶ್ರೀಗಳೇ, ತಮ್ಮ ಈ ಒಂದು ಸುದೀರ್ಘ ಅಭಿಪ್ರಾಯ ಮತ್ತು ನಿಮ್ಮ ಆ ಒಂದು ಕಳಕಳಿಯನ್ನ TV5 ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ, ನೀವು ಕೂಡ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು.